ಎಲ್ಲರಿಗೂ ನಮಸ್ತೆ. ಮಾಜಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅಣ್ಣವರ ಹುಟ್ಟುಹಬ್ಬಕ್ಕೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಜನತೆ ಪರವಾಗಿ ಶುಭಾಶಯಗಳು ತಿಳಿಸ್ತಾ, ಅವರು ಮುಂದಿನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಭಾರತದ ಪ್ರಧಾನಮಂತ್ರಿಯಾಗಿ ಬೆಳಗಲಿ ಅಂತೇಳಿ ಆ ದೇವಿಯಲ್ಲಿ ನಾನು ಮನವಿ ಸಲ್ಲಿಸ್ತಾ, ನಾನು ಯಾವುದೇ ಈ ಸಂದರ್ಭದಲ್ಲಿ ಹೇಳಿಕೆ ಕೊಡಬಾರ್ದು ಅಂತಿದ್ದೆ. ಆದರೆ ನಮ್ಮ ಕ್ಷೇತ್ರದ ನನ್ನ ಸಹೋದರ ಸಮಾನರಾದ ನಮ್ಮ ಮಾಧ್ಯಮ ಮಿತ್ರರು, ಯಾಕಂದರೆ ಪಕ್ಷಕ್ಕೆ ಬಂದಾಗಿಂದ ಇಲ್ಲಿವರೆಗೂ ನಾವೇನು ಕಾರ್ಯಕ್ರಮ ಮಾಡಿದ್ದೇವೆ, ಏನು ಚುನಾವಣೆ ಮಾಡಿದ್ದೇವೆ, ನಾವೇನು ನಡ್ಕೊಂಡಿದ್ದೇವೆ, ಮನೆಗೆ ಬಂದು ಹೋಗ್ತಕ್ಕಂಥ ಯಶೋದಕ್ಕ ಅನ್ನೋರು ಹೇಗಿದ್ದಾರೆ ಅಂತೇಳಿ ಪೂರ್ಣ ಅರಿವಿರ್ತಕ್ಕಂಥ ನಮ್ಮ ಕ್ಷೇತ್ರದ ಕೆಲವು ಮಾಧ್ಯಮದವರು ಅವರೇನೆ ಯಾವುದೇ ಸ್ವಾರ್ಥ ಫಲಾಪೇಕ್ಷೆ ಇಲ್ಲದೆ ಬಂದು ಕೂತ್ಕೊಂಡು ಅಕ್ಕ ಅಂತ ಮಾತಾಡಿದ ಮಾತಿಗೆ ನಾನು ಸಾಯೋವರೆಗೂ ನಮ್ಮ ಕ್ಷೇತ್ರದ ಮಾಧ್ಯಮದವ್ರನ್ನ ನಾನು ಮರೆಯೋದಿಲ್ಲ. ನಾವು ಹಾಗೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮಾನ್ಯ ಜಿಲ್ಲಾಧ್ಯಕ್ಷರೇ, ನಮ್ಮ ಕ್ಷೇತ್ರಕ್ಕೆ ಬಂದು ತಾವು ನಿನ್ನೆ ಹೇಳಿಕೆ ಕೊಟ್ಟಿದ್ದೀರಿ. ನಮ್ಮ ಕ್ಷೇತ್ರಕ್ಕೆ ಬಂದಾಗಿಂದ ಈ ಕ್ಷೇತ್ರದ ಎಲ್ಲ ವಾರ್ಡ್ ಅಧ್ಯಕ್ಷಣಿಯರಿಗೂ, ಯಾಕಂದರೆ ನಾವು ಮೊದಲು ಸ್ವೀಟ್ ತಿನ್ನಿಸಿದ್ದೆ ಒಬ್ಬ ಕ್ಷೇತ್ರದ ಉತ್ತಮ ನಾಯಕಿಗೆ, ಅವ್ರು ತಿನ್ನಿಸಿ ಇಲ್ಲಿವರೆಗೂ ಸಾವಿರಾರು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ. ಹಾಗೆ ಚುನಾವಣೆ ಸಂದರ್ಭದಲ್ಲೂ ಸಹ ಕೊನೆಯ ದಿವಸದವರೆಗೂ ಎಲ್ಲ ವಾರ್ಡ್ ಯಶೋಧ ರಾಜಣ್ಣ ಅಂತ ಫೇಸ್ಬುಕ್ ತೆಗೆದ್ರೆ ತಮಗೆ ಗೊತ್ತಾಗುತ್ತೆ, ಎಲ್ಲ ವಾರ್ಡ್ ಅಧ್ಯಕ್ಷಣಿಯರು ಸಹ ನನಗೆ ಭಾಳ ಚೆನ್ನಾಗಿ ಸಂಘಟನೆ ಮಾಡ್ತಾರೆ ಅಂತೇಳಿ ಪ್ರೋತ್ಸಾಹ ಕೊಟ್ಟು ನಿಮ್ಮ ಜೊತೆ ಇರ್ತೀವಕ್ಕ ಅಂತೇಳಿ ತೆಬ್ಕೊಂಡು ಹೇಳೋಗಿದ್ದಾರೆ. ಆದರೆ ಅವ್ರು ಯಾರು ನಿಮಗೆ ಅವಾಗ ಕಣ್ಣಲ್ಲಿ ನೀರು ಹಾಕಿದ್ರೋ ಗೊತ್ತಿಲ್ಲ. ದಯಮಾಡಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಅಂಬಮೈಶ್ವರಿ ದೇವಸ್ಥಾನಕ್ಕೆ ಒಂದಿನ ನಿಗದಿ ಮಾಡಿ ಆ ಹೆಣ್ಮಗಳು ಕರ್ಕೊಂಡು ಬನ್ನಿ. ಆ ದೇವಿ ಮುಂದೆನೇ ತಮಗೆ ಸತ್ಯಾಸತ್ಯತೆ ವಿವರಣೆ ತಿಳಿಯಾಗಲಿ ಅಂತ ಬೇಡ್ತಾ ನಿಮ್ಮಲ್ಲಿ ಮನವಿ ಮಾಡ್ತೇನೆ.